ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗಮಣಿ ಸಂತೋಷ್ ಅಂತ, ಹೊಸ ನಿರ್ದೇಶಕ ಹಾಗೂ ಈ ಒಂದು AU ಮೂವೀಸ್ ಅನ್ನೋ ಒಂದು ಪ್ರೊಡಕ್ಷನ್ ಹೌಸ್ನ ಸ್ಥಾಪಕ. ಸೊ ಅದೇ ರೀತಿ ಈ ಒಂದು ಚಲನಚಿತ್ರದ ಲೀಡ್ ರೋಲ್ ಆಗಿ ಕೂಡ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ. ವಿಷಯ ಏನಂತ ಹೇಳಿದ್ರೆ ತುಂಬ ಹೆಮ್ಮೆ ಆಗ್ತಿದೆ. ಒಬ್ಬ ಕರ್ನಾಟಕ, ಅದು ಬೆಂಗಳೂರಲ್ಲಿ ಹುಟ್ಟಿ ಒಂದು ಇಂಗ್ಲೀಷ್ ಮೂವಿ ಮಾಡೋ ಒಂದು ಯೋಚನೆ ಒಂದು ತೊಗೊಂಬಂದಿದ್ದೀನಿ. ಇದನ್ನು ನಿಮ್ಮ ಮುಂದೆ ಇಡೋಕ್ಕೆ ತುಂಬ ಒಂದು ಉತ್ಸಾಹ ಇದೆ ನನಗೆ. ಈ ಒಂದು ಪ್ರಯತ್ನ ಒಂದು ಸುಮಾರು 13 ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೋಪ್ ಯು ಆಲ್ ವಿಲ್ ಎಂಜಾಯ್ ದಿಸ್ ಆ್ಯಂಡ್ ಬ್ಲೆಸಸ್ ಇನ್ ಟರ್ಮ್ಸ್ ಆಫ್ ಗೋಯಿಂಗ್ ಟು ದ ಗ್ಲೋಬಲ್ ಲೆವೆಲ್. ಆ್ಯಂಡ್ ಅಗೈನ್ ಇಟ್ಸ್ ಎ ಫಸ್ಟ್ English movie directed, produced from your lovable Kannadiga. Thank you so much. ಹೆಸರು ವೆಂಕಟೇಶ್ ನಾಯಕ್ ಅಂತ. ಸೊ ನನ್ನ ಸೆಕೆಂಡ್ ಕ್ಯಾಮ್ರಾ ಮಂಜು, ನನ್ನ ಅಸೋಸಿಯೇಟ್ ಸಾಗರ್. ಸೊ ಈ ಸಿನಿಮಾಲಿ ನಾನು ಮೇನ್ ಡಿ ಒ ಪಿ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. AU ಮೂವೀಸ್ ಪ್ರೊಡಕ್ಷನ್ ಹೌಸ್. ಸೊ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಎಲ್ರಿಗೂ, ಹೊಸೊಬ್ಬರಿಗೆ ಚಾನ್ಸಸ್ ಕೊಡೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಸೊ ಎಲ್ಲದಕ್ಕಿಂತ ದೊಡ್ಡದಾಗಿ ಏನಕ್ಕೆ ಅಂತ ಅಂದರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಮೂವಿ ಬೇರೆ ಬೇರೆ ಚಾನೆಲ್ಗಳಲ್ಲೂ ಬೇರೆ ಬೇರೆ ಭಾಷೆಗಳಲ್ಲಿ ಹೋಗ್ತಾಯಿದೆ. ಬಟ್ ನಾವು ಯಾಕೆ ಇಂಗ್ಲೀಷ್ ಮಾಡಬಾರ್ದು, ಕನ್ನಡ ಡೈರೆಕ್ಟ್ರ್ ಯಾಕೆ ಇಂಗ್ಲೀಷ್ ಮಾಡಬಾರ್ದು ಅನ್ನೋದೇ ಒಂದು ಹೊಸ್ದಾಗಿ ಒಂದು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೆ. ಯಾಕಂದರೆ ಎಲ್ಲರೂ ಯಾವ ಮೂವಿ ನೋಡ್ತೀರಾ ಅಂದರೆ, ನಾನು ಇಂಗ್ಲೀಷ್ ನೋಡಿದೆ, ಆ ಮೂವಿ ನೋಡಿದೆ, ಈ ಮೂವಿ ನೋಡಿದೆ, ಇದೇನೇ ಎಲ್ಲರೂ ಮಾತಾಡ್ಕೊಂಬಂದರು. ಬಟ್ ಇಂಗ್ಲೀಷಲ್ಲಿ ಯಾರು ಕನ್ನಡದವ್ರು ಮಾಡೋಕ್ಕೆ ಬರ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾವು ಒಂದು ಟ್ರೈ ಮಾಡೋಣ, ಅದರಲ್ಲಿ ನಾವು ಒಂದು ಸಕ್ಸಸ್ ಮಾಡೋಣ ಅನ್ನೋಕ್ಕೆ ಫಸ್ಟ್ ಆಫ್ ಆಲ್ ನಾನು ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಹೊಸಬ್ರಿಗೆ ಚಾನ್ಸ್ ಕೊಡೋಕೆ ಹೋಗ್ತಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಎಲ್ಲ ಸಿನಿಮಾ ಥರ ಈ ಸಿನಿಮಾ ಇಲ್ಲ. ಯಾಕಂದರೆ ಹೊಸಬ್ರಿಗೆ ಹಳುಬ್ರನ್ನ ಕರೆದು ನಾವು ಹೊಸ ಫಿಲಮ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಸೊ ಅದರಿಂದ ನಾವೇನು ಮಾಡ್ತಿದ್ವಿ, ಹೊಸಬ್ರಿಗೆ ಚಾನ್ಸ್ ಕೊಟ್ಟು ಒಂದು ಹಾಲಿವುಡ್ ಲೆವೆಲ್ಗೆ ಒಂದು ಫಿಲಮ್ ಮಾಡಬೇಕಂತ ಒಂದು ವಿಷನ್ ಅವ್ರದ್ದು. ಸೊ ಅದಕ್ಕೋಸ್ಕರ ಈ ಸಿನಿಮಾನ ಸಕ್ಸಸ್ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಕ್ಯಾಮ್ರಾ ಟೀಮ್ಸ್ ಇದೆ. ಅದರಿಂದ ನಾವು ಇಷ್ಟು ದಿನದಿಂದ ನಾವು ಅಸಿಸ್ಟೆಂಟ್ ಕ್ಯಾಮ್ರಾಮನ್ನು ಇದೇ ಮಾಡ್ಕೊಂಡು ಬಂದಿರೋದು. ಸೊ ಫಸ್ಟ್ ಟೈಮು ನಾವು ಒಂದು DOP ಆಗಿ ವರ್ಕ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಥ್ಯಾಂಕ್ಫುಲ್ಲು. ಸೊ ಸಂತೋಷ್ ಅವ್ರಿಗೆ ಹೋಗುತ್ತೆ. ಸೊ ಒಳ್ಳೆ ಕಂಟೆಂಟ್ ಇರೋ ಮೂವಿ. ಹಾಯ್ ಎಲ್ಲರಿಗೂ. ಸೊ ಇಷ್ಟು ವರ್ಷ ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡ್ತಾ ಇರೋದು ಸಾಕಷ್ಟು ಕನ್ನಡ ಮೂವೀಸ್ ನೋಡ್ತಾ ಇದ್ವಿ. ಆ್ಯಂಡ್ ತುಂಬ ಒಳ್ಳೆ ಮೂವೀಸು ಬರ್ತಾ ಇದೆ ಆ್ಯಂಡ್ ತುಂಬ ರೀಚ್ ಕೂಡ ಆಗ್ತಾ ಇದೆ. ಬಟ್ ನಾವಿವಾಗ OTT ಎಲ್ಲ ನೋಡೋಕ್ಕೆ ಹೋದರೆ, ನೋ ಮ್ಯಾಟರ್ ವಾಟ್ ಲ್ಯಾಂಗ್ವೇಜ್ ಇಟ್ ಈಸ್, ನಾವು ನೋಡ್ತೀವಿ ಬಿಕಾಸ್ ಆಫ್ ದ ಕಂಟೆಂಟ್. ಸೊ ಈ ಮೂವಿ ಕೂಡ ನಾವು ಇಂಗ್ಲೀಷಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಅಂದರೆ ಜಸ್ಟ್ ಡಬ್ಬಿಂಗ್ ಅಲ್ಲ, ಶೂಟಿಂಗೇ ಇಂಗ್ಲೀಷಲ್ಲಿ ಮಾಡ್ತಾಯಿದ್ವಿ. ಸೊ ಇದು ಕೂಡ ಬೇರೆ OTTಯಲ್ಲಿ ನಾವು ಟೆಲಿಕಾಸ್ಟ್ ಮಾಡೋಣ ಅಂತ. ಸೊ ದ್ಯಾಟ್ ಯಾವುದೋ ಒಂದು ಮೂಲೆಯಲ್ಲಿ, ಯಾವುದೋ ಒಂದು ದೇಶ, ಯಾವುದೋ ಒಂದು ಮೂಲೆಯಲ್ಲಿ ಕೂತು ಈ ಮೂವಿನ ನೋಡಬೇಕು. ಸೊ ಅದೇ ನಮ್ಮ ಗೋಲ್ ಆಗಿದೆ. ಆ್ಯಂಡ್ ವಿ ಆರ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಎಲ್ರಿಗೂ ನಮಸ್ಕಾರ. ನಾನು ರಕ್ಷಿತಾ ಗೌಡ. ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಡೆಬ್ಯೂ ಫಿಲ್ಮ್ ಇನ್ ದ ಇಂಡಸ್ಟ್ರಿ. 0 to 1 ಟೈಟಲಲ್ಲೇ ಗೊತ್ತಾಗುತ್ತೆ. ಅದರಲ್ಲಿ ಇಟ್ಸ್ ಮೋಟಿವೇಶ್ನಲ್ ಜರ್ನಲ್. ಆ ಟೈಟಲಲ್ಲೇ ಗೊತ್ತಾಗುತ್ತೆ ನಮಗೆ ಅದರಲ್ಲಿ ಕಂಟೆಂಟ್ ಏನಾಗಿರ್ಬೋದು, ವಾಟ್ ಈಸ್ ದ ರಿಯಲ್ ಏಮ್ ಆ್ಯಂಡ್ ಮೋಟಿವ್ ಆಫ್ ದ ಫಿಲಮ್ ಅಂತ. ಈಗಿನ ನಮ್ಮ ಜನ್ರೇಷನ್ ಮಕ್ಕಳಿಗಾಗಿರ್ಬೋದು, ಯಂಗ್ಸ್ಟರ್ಸ್ ಆಗಿರ್ಬೋದು, ಇಟ್ ಈಸ್ ಡೆಫಿನೆಟ್ಲಿ ಅ ಗುಡ್ ವಾಟ್ ಯು ಕಾಲ್ ಅ ಡಾಕ್ಯುಮೆಂಟ್ರಿ ಫಿಲಮ್ ಟು ಬಿ ಸೀನ್. It really contains the content in the film is really extraordinary. ನಾನು ಯಾವಾಗ ಫಸ್ಟ್ ಟೈಮ್ ನನ್ನ ಡೈರೆಕ್ಟರ್ ನನ್ನ ಸ್ಟೋರಿ ನರೇಷನ್ ಆಗಿರ್ಬೋದು ಮತ್ತು ಆಡಿಯೋಸ್ ನಾನು ಯಾವಾಗ ವಿಜುವಲೈಸೇಷನ್ ತೊಗೊಂಡೆ, ವೆನ್ ಇಟ್ ಕಮ್ಸ್ ಟು ಟೈಟಲ್ ಆಲ್ಸೋ ಇಟ್ಸ್ ಆಲ್ಮೋಸ್ಟ್ ಎಕ್ಸ್ಟ್ರಾರ್ಡಿನರಿ. ಐ ರಿಯಲಿ ಫೆಲ್ಟ್ ಬೆಸ್ಟ್ ಇಂಪ್ರೆಷನ್ ಫಸ್ಟ್ ಟೈಮೇ ನಾನು ಕೇಳಿದಾಗ. So I wish all the best to my crew. I also got a good directors and the technician team as well. So hoping for the best how the execution comes out. ಫಸ್ಟ್ ಇದೆಲ್ಲ ನಮ್ಮ ಕನ್ನಡದವರೇ, ಆಲ್ಮೋಸ್ಟ್ ನಮ್ಮ ಕ್ರೂ ಮೆಂಬರ್ಸ್ ಎಲ್ಲ ಕನ್ನಡದವರೇ ಸೇರಿಕೊಂಡು ಮಾಡಿರೋದ್ರಿಂದ ಬೇಸಿಕಲಿ ನಮ್ಮ ಡೈರೆಕ್ಟರ್ಸ್ ಆಗಿರ್ಬೋದು, ಕ್ರೂ ಮೆಂಬರ್ಸ್ ಆಗಿರ್ಬೋದು, ಕೂತ್ಕೊಂಡು ಡಿಸ್ಕಷನ್ ಮಾಡಿ ಈ ನಮ್ಮ ಕಂಟೆಂಟ್ ವಾಟ್ ಎವರ್ ಈ ನಮ್ಮ ಫಿಲಮ್ನ ನೆಕ್ಸ್ಟ್ ಲೆವೆಲ್ ವಾಟ್ ಯು ಥಿಂಕ್ ಹಾಲಿವುಡ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತ ಏನು ಐಡಿಯಾ ಇದೆ, ದಟ್ ಈಸ್ ಫಸ್ಟ್ ಅಪ್ರಿಷಿಯೇಬಲ್ ನನ್ನ ಪ್ರಕಾರ. ಬಿಕಾಸ್ ಎಲ್ರಿಗೂ ಆ ಐಡಿಯಾ ಬರೋದಕ್ಕೆ ಸಾಧ್ಯವೂ ಇಲ್ಲ. ವೈ ನಾಟ್ ವಿ ಶುಡ್ ನಾಟ್ ಡು ಕನ್ನಡಿಗರಾಗಿ ನಾವು ಯಾಕೆ ಮಾಡಬಾರ್ದು, ಬೇರೆಯವ್ರು ಮಾಡುವಾಗ ಕನ್ನಡಿಗರಾಗಿ ನಾವು ಯಾಕೆ ಮಾಡಬಾರ್ದು ಅಲ್ವಾ. ಸೊ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಹೀಗೆ ಸದಾ ಇರಲಿ ಅಂತ ಕೇಳ್ಕೊತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮನೀಷಾ ಭಟ್. ನಾನು ಉತ್ತರ ಕರ್ನಾಟಕದ ಕಲಬುರಗಿಯಿಂದ ಬಂದಿದ್ದೀನಿ. ಜಸ್ಟ್ ಬೈ ದ ನೇಮ್ ಆಫ್ ದ ಮೂವಿ 0 to 1 ಅದು ತುಂಬ ಮೋಟಿವೇಶನ್ ಕೊಡುತ್ತೆ. ಆ್ಯಂಡ್ ಡೈರೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದ್ರೆ ಇದು ತುಂಬ ಅದ್ಭುತವಾಗಿದೆ. ಅಂದರೆ ಇಟ್ ಇನ್ವೈಟ್ಸ್ ಅ ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂ ಫ್ರಮ್ ದ ಆಡಿಯನ್ಸಸ್ ಸೈಡ್ ಆಸ್ ಟು ವಾಟ್ ಈಸ್ ಹ್ಯಾಪ್ನಿಂಗ್ at the next scene. And the storyline ಹೇಳ್ಬೇಕಂದ್ರೆ it is very unique, very creative, and it imbibes a sense of as I said, curiosity, and it gives a different point of view, and I see huge potential in the movie. And looking forward for a great collaboration, work and effort from the whole team. And basically, I mean, the most important thing is director ಅವರು he has given opportunity for the aspiring actors and all the people behind the camera as well. So yes, looking forward for a great collaboration, and from the Almighty's blessings, wishing everyone a very good luck and wishing everyone a huge success. ಹೆಸರು ಸುಮಾ ಕೂರ್ಲಗಯ. ಬೇಸಿಕಲಿ ನಾನು ಮಂಗಳೂರಿನ ಹುಡುಗಿ. ಸೊ ಇದು ನನ್ನ ಫಸ್ಟ್ ಬಿಗ್ ಪ್ರಾಜೆಕ್ಟ್ ಆಗಿದೆ, ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ದಿಸ್ ಪ್ರಾಜೆಕ್ಟ್. ಸೊ ನಮ್ಮ ಕಡೆಯಿಂದ ಹೊಸ ತಂಡ ಫುಲ್ ಆಫ್ ಎನರ್ಜಿ ಇದ್ದೇ ಇರುತ್ತೆ, 100% ಕೊಡ್ತೇವೆ. ಇದು ನನ್ನ ಡೆಬ್ಯೂ ಮೂವಿ ಆಗಿರುತ್ತೆ, ಆ್ಯಂಡ್ ವೆರಿ ಎಕ್ಸೈಟಿಂಗ್ ಥಿಂಗ್ ಈಸ್ ಇದು ಇಂಗ್ಲೀಷಲ್ಲೂ ಬರ್ತಾ ಇದೆ. ಸೊ ಕನ್ನಡದ ಟೀಮ್ ಒಂದು ಹಾಲಿವುಡ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಇಂಗ್ಲೀಷ್ ಮೂವಿಯಾಗಿಯೂ ರಿಲೀಸ್ ಆಗ್ತಾ ಇದೆ. ಸೊ ಫಾರ್ ದ್ಯಾಟ್ ಐ ಆಮ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಕನ್ನಡ, ಇಂಗ್ಲೀಷ್, ತೆಲುಗು, ಮಲಯಾಳಂ, ಹಿಂದಿ ಅಂತ 5 ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗುತ್ತೆ. ಸೊ ಎಲ್ಲರಿಗೂ ಕ್ಯೂರಿಯಾಸಿಟಿ ಆ್ಯಂಡ್ ಎನರ್ಜಿ ಸಕ್ಕತ್ತಾಗಿದೆ. ಸೊ ಐ ಹೋಪ್ ಇಟ್ ವಿಲ್ ಗೋ ವೆರಿ ಗುಡ್. ಸೊ ಕತೆ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಬೇಸಿಕಲಿ ಅಂದರೆ ಒಂದು ಔಟ್ಸೈಡರ್ಗೆ ವಿತೌಟ್ ಎನಿ ಕಾಂಟ್ಯಾಕ್ಟ್ ಇನ್ ದ ಇಂಡಸ್ಟ್ರಿ ಫಸ್ಟ್ ಮೂವಿ ಇಂಥ ಒಂದು ಒಳ್ಳೆ ಕತೆ ಸಿಗ್ತಾ ಇದೆ ಅಂದಾಗ ಇಟ್ ಫೀಲ್ಸ್ ವೆರಿ ಗುಡ್. ಆ್ಯಂಡ್ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಈ ದಿವಸ ಕೂಡ ತುಂಬ ಎನರ್ಜೆಟಿಕ್ ಆಗಿ ಇತ್ತು. ಸೊ ಕಮಿಂಗ್ ಟು ಯು ಆ್ಯಂಡ್ ದ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ, ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಡೈರೆಕ್ಟರ್ ಆ್ಯಂಡ್ ದ ಟೀಮ್. ಸೊ ಹಾಯ್ ಎವ್ರಿವನ್, ನಾನು ನಕ್ಷತ್ರ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಆಸ್ ಬೀಂಗ್ ಎ ಟ್ರಾನ್ಸ್ ವುಮನ್, ದಿಸ್ ಇಸ್ ಮೈ ಫಸ್ಟ್ ಮೇನ್ ಮೂವಿ ಲೀಡ್ ನನ್ನ ರೋಲಲ್ಲಿ ಮಾಡ್ತಾ ಇರೋದು. ಸೊ AO ಮೂವಿ ಪ್ರೊಡಕ್ಷನ್ಸಲ್ಲಿ 0 to 1 ಮೂವಿ ತುಂಬ ಆ್ಯಕ್ಚುಲಿ ನನಗೆ ಡೈರೆಕ್ಟರ್ ಇದ್ರ ಬಗ್ಗೆ ಹೇಳಿದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಮೂವಿ ಟೈಟಲ್ ನನ್ನ ಲೈಫಲ್ಲೂ ಕೂಡ ಇದು ತುಂಬ ಮುಖ್ಯವಾದ ಪಾತ್ರನ ವಹಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ 0 to 1 ಗೊತ್ತಾಗುತ್ತೆ. ನನ್ನ ಲೈಫು ಕೂಡ ನಾನು ಮನೆ ಬಿಟ್ಟು ಬಂದಾಗ 0 to 1 ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ನಾನು 1 ಅಮಾಂಗ್ ಎವ್ರಿ ಒನ್ ಆಗಿದ್ದೀನಿ. ಸೊ ಈ ಮೂವಿ ಟೈಟಲಿಂದನೇ ತುಂಬ ಅಂದರೆ ತುಂಬ ನನಗೆ ಎನರ್ಜಿ ಸಿಕ್ತು. ಓಕೆ, ಈ ಮೂವಿಲಿ ಆ್ಯಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನಾನು ಸರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ. ಆ್ಯಂಡ್ ಹೋಪಿಂಗ್ ಫಾರ್ ದ ಬೆಸ್ಟ್. Hi, my name is Ritvika Majumdar. I'm from Tripura. So in this movie 0 to 1, I have been offered a Don role, which is definitely a negative role. But at the same time, I feel so proud because since childhood I have been watching Dons as a male character, and in this movie they have highlighted the female character as a Don. So this is definitely contributing to the lift of women empowerment. Apart from this movie is not only a pan-India movie but a world premiere movie. So I really hope you all will like our project, and all thanks to Santosh sir for believing in me and giving me this wonderful opportunity. Thank you. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಅಂತ, ಆ್ಯಂಡ್ ಐ ಪ್ರಾಪರ್ಲಿ ಬಿಲಾಂಗ್ಸ್ ಫ್ರಮ್ ಒಡಿಸ್ಸಾ. ಆ್ಯಂಡ್ 0 to 1, this movie is quite excitement. This teaches the journey of raising nothing to something, and there are the many struggles step by step, and it's very curiosity. Yeah, thanks for the opportunity. Yeah, of course, I'm in this role as a negative, and I'm proud to be myself, and I'm quite happy. ಎಲ್ಲರಿಗೂ ನಮಸ್ಕಾರ. ಐ ಆಮ್ ಅದಿತಿ. ಎಲ್ಲರಿಗೂ ನಮಸ್ಕಾರ, ನಾನು ಸಿರಿ. I'm a 14-year-old girl, a model who is studying in 9th grade currently, and I'm very much excited to be in a soon-to-be masterpiece right now. And the title itself shows how motivational the movie is going to be, and how excited everybody is going to be to look at the masterpiece which is going to be created soon, and I'm very much excited to be a part of it. ನಾನು ಸಿರಿ. ನಾನು ಬೆಂಗಳೂರು ಹುಡುಗಿನೇ. ಬೇಸಿಕಲಿ ಸ್ಟಡಿಯಿಂಗ್ 9th. ನಾನು ಮಾಡಲಿಂಗ್ ಮತ್ತು ಪ್ರೆಸೆಂಟ್ ಆ್ಯಕ್ಟಿಂಗ್ ಮೂವೀಸ್ ಎಲ್ಲ ಮಾಡ್ತೀನಿ. AU ಮೂವೀಸ್ ಕಡೆಯಿಂದ ತುಂಬ ಎಕ್ಸೈಟಿಂಗ್ ಆಗಿದೆ. ಫಸ್ಟ್ 0 to 1 ಎಕ್ಸಾಕ್ಟ್ಲಿ. ಸ್ಟೋರಿ ಅಂತೂ ವಂಡರ್ಫುಲ್. ನಮಗೆ ಆಪರ್ಚುನಿಟಿ ಕೊಟ್ಟೋದಕ್ಕೆ ಸಂತೋಷ್ ಸರ್ಗೆ ತುಂಬ ಥ್ಯಾಂಕ್ಫುಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿತಿನ್ ಶಿವ ಅಂತ.
ಇವತ್ತು 0 to 1 ಅದು ಕೇಳೋದಕ್ಕೆ ನಮಗೊಂಥರ ಏನೋ ಒಂಥರ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಸ್ಟೋರಿ ಕೇಳಿರೋದು ನೋಡಿದ್ರೆ ಇವತ್ತು ಕನ್ನಡಿಗರು ಒಂದು ಇಂಟರ್ನ್ಯಾಷನಲ್ ಮೂವಿನ ಹೆಂಗೆ ಮಾಡ್ಬೋದು ಆ್ಯಂಡ್ ಮಾಡಿ ತೋರಿಸ್ತೀವಿ ಅನ್ನೋದಕ್ಕೆ AU ಮೂವೀಸ್ ಆ್ಯಂಡ್ ಸಂತೋಷ್ ಸರ್ ಅವರೇ ಸಾಕ್ಷಿಯಾಗಿದ್ದಾರೆ. ಏನಿದ್ರು ಜನ ಹೆಂಗೆ ತೊಗೊಂಡು ರಿಸೀವ್ ಮಾಡಿ ಆ ಮೂವಿನ ಹೆಂಗೆ ಗೆಲ್ಲಿಸ್ತಾರೆ ಅನ್ನೋದಕ್ಕೆ. ಯಾಕಂತಂದರೆ ಬರೀ ನಾನು ಸರ್ದು ನರೇಷನ್ ಕೇಳಿದ ತಕ್ಷಣ ನಾನು ಶಾಕ್ ಆದರೆ ಒಂದೊಂದು ಸೀನಿಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದೇನು ಏನು ಇಲ್ಲವೇ ಇಲ್ಲ. ಯಾಕಂದರೆ ಒಂದು ಕನ್ನಡ ಮೂವಿ ಅಂತ ಬಂದರೆ ಇವಾಗ ಜನಕ್ಕೆಲ್ಲ ಒಂಥರ ಅಸಟ್ಟೆ ಆಗಿಬಿಟ್ಟೈತೆ. ಹೀರೋಯಿನ್ನು ಒಂದು ಫೈಟ್ ಸೀನ್ ಇರುತ್ತೆ, ಆ್ಯಕ್ಷನ್ನು ಅಷ್ಟೇ, ಕಮರ್ಷಿಯಲಿಗೆ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಬಟ್ ಒಂದು ಮೋಟಿವೇಶನ್ ಮೂವಿ ಅಂತ AU ಮೂವೀಸಿಂದನೇ ಬರ್ತಾ ಇರೋದು. ಅದು 0 to 1 ಅಂತ. ಒಂದೊಂದು ಕ್ಯಾರೆಕ್ಟರು ಸಪ್ರೇಟ್ ಡಿಫ್ರೆಂಟ್ ಇದೆ. ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂಥರ ಸ್ಟೋರಿ, ಒಂದೊಂದಷ್ಟು ಬೇರೆ ಬೇರೆ ಸ್ಟೋರಿನೇ ಓಪನ್ ಆಗುತ್ತೆ. ಇನ್ನೂ ಏನು ಹೇಳಬೇಕು, ಏನೋ ಅಂತಾರಲ್ಲ, ಇಟ್ ಈಸ್ ಜಸ್ಟ್ ದಟ್ ಬಿಗಿನಿಂಗ್ ಅಂತ, ಅದಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಟು ದ ಆಪರ್ಚುನಿಟಿ ಗಿವನ್ ಬೈ AU ಮೂವೀಸ್ ಆ್ಯಂಡ್ ಸಂತೋಷ್ ಸರ್. ಇಟ್ಸ್ ಮೈ ಪ್ಲೆಜರ್ ಬೈ ವರ್ಕಿಂಗ್ ವಿತ್ ಆಲ್ ಗುಡ್ ಟೀಮ್. ಥ್ಯಾಂಕ್ ಯು. ನನ್ನ ಹೆಸರು ವಿನೋದ್ ಕುಮಾರ್ ಅಂತ. ಸೊ 0 to 1 ಅಂತ ಏನಂತಂದರೆ ಇದು ನಥಿಂಗ್ ಟು ಗ್ರೇಟ್ನೆಸ್ ಅಂತ. ಫಸ್ಟ್ ಆಫ್ ಆಲ್ ಮೀನಿಂಗ್ ನಥಿಂಗ್ ಟು ಗ್ರೇಟ್ನೆಸ್. ನಾವು ಹೆಂಗೆ ಇವಾಗ ಸ್ಟ್ಯಾಂಡಪ್ ಮಾಡ್ತೀವಿ, ಇವಾಗ ನಮ್ಮ ಹತ್ರ ಏನೂ ಇಲ್ಲ, ಇವಾಗ 0 ಲೆವೆಲಲ್ಲಿ ಇರ್ತೀವಿ, ಅದರಿಂದ ನಾವು ಹೆಂಗೆ ಬೆಳಿತೀವಿ ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಸಂತೋಷ್ ಸರು. ಸೊ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಇದರಲ್ಲಿ ಪಾರ್ಟ್ ಆಫ್ ಇಟ್ ಅಂತ ಹೇಳ್ತಾರಲ್ಲ, ಐ ಆಮ್ ಸೋ ಗ್ರೇಟ್ಫುಲ್ ಟು ಪಾರ್ಟ್ ಆಫ್ ಇಟ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಮೈ ಟೀಮ್ ಆ್ಯಂಡ್ ಲೆಟ್ಸ್ ಕೀಪ್ ರಾಕಿಂಗ್ ಸರ್. ನಮಸ್ಕಾರ, ನನ್ನ ಹೆಸರು ರಾಕೇಶ್ ಅಂತ. ಸೊ ಆಡಿಷನ್ ಫಸ್ಟ್ ಟೈಮ್ ನಾವು ಬಂದಾಗಲೇ ನನಗೇನೋ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟು, ಸರ್ ನಾನು ಅಪ್ರೋಚ್ ಮಾಡಿದ್ದ ರೀತಿ ಎಲ್ಲ ನೋಡಿಬಿಟ್ಟು ಈ ಪ್ರಾಜೆಕ್ಟಲ್ಲಿ ನಾನು ವರ್ಕ್ ಮಾಡಲೇಬೇಕು ಅಂತ ಅನಿಸ್ತು. ಸೊ ಅದೇ ಥರ ಇವತ್ತು ನರೇಷನ್ ಎಲ್ಲ ಆಯಿತು. ಸೊ one of the best narrated stories I've ever heard and looking forward how this film will come up. So sir ಹೇಳಿದ ಥರ ಫಸ್ಟ್ ಕನ್ನಡಾಸ್ ಹಾಲಿವುಡ್ ಲೆವೆಲ್ ತೆಗಿತಾರ ಫಿಲ್ಮ್, ಫಸ್ಟ್ ಕನ್ನಡಾಸ್ ಇಂಡಸ್ಟ್ರಿಯಲ್ಲಿ ಮಾಡ್ತಿರೋ ಇಂಗ್ಲೀಷ್ ಫಿಲ್ಮ್. ಸೊ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ಯು ಸರ್ ಆ್ಯಂಡ್ ದಿಸ್ ಟೀಮ್. ನಮಸ್ಕಾರ, ನನ್ನ ಹೆಸರು ಭಾರ್ಗವ್ ದರ್ಶನ್, ಮೂಲತಃ ಮಾಗಡಿಯ ಹುಡುಗ. ಈ AU ಮೂವೀಸ್ ಅಂತ ಇವಾಗೆಲ್ಲ ಹೇಳ್ತಿದ್ದಾರೆ, ಅದೊಂಥರ AU ಅಂತ ಟೈಟಲ್ ಏನಿದೆ ಅದೇ ಒಂಥರ ಗೋಲ್ಡ್ ಇದ್ದಂಗೆ. ನೀವು ಕೆಮಿಸ್ಟ್ರಿ ಪಿರಿಯಾಡಿಕ್ ಟೇಬಲ್ ಚಾರ್ಟ್ಗೆ ಹೋದಾಗ AU ನಿಲ್ಲದೆ ಗೋಲ್ಡು, ದ ಮೀನಿಂಗ್ ಆಫ್ ಗೋಲ್ಡ್. ಆ್ಯಂಡ್ ಮೋರ್ ಓವರ್ ಈ ಮೂವಿನೂ ಅಷ್ಟೇ. ಇವಾಗ ನಾವು ಹೆಂಗೆ ಹೇಳ್ತೀವಿ ಅಂದರೆ, ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಹೀರೋಗಳು ಹಾಲಿವುಡ್ಗೆ ಹೋದ್ರು, ಹೀರೋಯಿನ್ಸ್ಗಳು ಹಾಲಿವುಡ್ಗೆ ಹೋದ್ರು ಅಂತೀವಿ. ಆದರೆ ಇಲ್ಲಿ ಇದೊಂಥರ ಹೊಸ ಪ್ರಯತ್ನ, ನಮ್ಮ ಮೂವಿನೇ ಹಾಲಿವುಡ್ ಮೂವಿ ಆಗ್ತಿದೆ. ಅಂದರೆ ಇಂಗ್ಲೀಷಲ್ಲಿ ಬರ್ತಿದೆ ನಮ್ಮದು, ಏನು ಕನ್ನಡ ಮೂವಿ ಇದೆ ಅದು ಇಂಗ್ಲೀಷಲ್ಲಿ ಮಾರ್ಪಾಟಾಗ್ತಾ ಇದೆ. ಅಷ್ಟೇ ಅಲ್ಲ, 5 ಪಂಚ ಲ್ಯಾಂಗ್ವೇಜ್ಗಳು ಬರ್ತಾ ಇದೆ, ಹಿಂದಿ, ತಮಿಳ್, ತೆಲುಗು, ಇಂಗ್ಲೀಷ್, ಕನ್ನಡ, ಹೀಗೆ. ಆ್ಯಂಡ್ ನಾನು ಈ ಆಡಿಷನ್ಗೆ ಬಂದಾಗ ಸರ್ ನನಗೆ ಅಪ್ರೋಚ್ ಮಾಡಿದ್ವಿ ಮತ್ತು ನರೇಷನ್ ಏನಿತ್ತು ಒಂಥರ ಡಿಫ್ರೆಂಟ್ ಅನ್ನಿಸ್ತು. ಎಲ್ಲ ಮೂವಿಗಳು ಇಂಟರ್ವಲ್ ಮುಂಚೆ ಒಂದು ಮಜಾ ಇರುತ್ತೆ, ಒಂದು ಟ್ವಿಸ್ಟ್ ಇರುತ್ತೆ, ಇಂಟರ್ವಲ್ ಆದಮೇಲೆ ಎಲ್ಲೋ ಒಂದು ಕಡೆ ಬೋರ್ ಹೊಡಿಯೋ ಥರ ಇರುತ್ತೆ. ಬಟ್ ಸರ್ ನರೇಷನ್ನು ಮತ್ತು ಮೂವಿ ನರೇಟ್ ಆಗಿದ್ದು ಕೇಳಿದಾಗ ನಮಗೊಂಥರ ಹೆಂಗಿದೆ ಅಂದರೆ ಒಂಥರ ಹೊಸ ಮೆಥಡ್ ಇದೆ ಮೂವಿಲಿ. ಹೆಂಗೆ ಅಂದರೆ ಒಂದು ಕಡೆ ಎಲ್ಲೂ ಬೋರ್ ಹೊಡ್ಸಲ್ಲ ನಿಮಗೆ, ಒಂಥರ ಡಿಫ್ರೆಂಟ್ ವೇಯಲ್ಲಿದೆ. ಮುಂದೆ ಏನಾಗುತ್ತೆ ಅಂದರೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಎಷ್ಟೊಂದು ಜನ ಸ್ಟೋರಿ ಟೆಲ್ಲರ್ಸ್ ಆಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಕಾಮನ್ ಪೀಪಲ್ ಆಗಿರ್ಬೋದು, ಕುತ್ಕೊಂಡು ಮೂವಿ ನೋಡ್ಬೇಕಾರೆ ಮುಂದೆ ಏನಾಗ್ತಿದೆ ಅಂತ ಪ್ರಿಡಿಕ್ಟ್ ಮಾಡ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಅವ್ರು ಇಂಟ್ರೆಸ್ಟ್ ಕಳ್ಕೊತಾರೆ. ಬಟ್ ಈ ಮೂವಿ ಹೆಂಗಿದೆ ಅಂದರೆ ಮುಂದೆ ನೀನೇನು ಪ್ರಿಡಿಕ್ಟ್ ಮಾಡ್ತೀಯ ಆದರೂ ಡಿಫ್ರೆಂಟ್ ಆಗಿರುತ್ತೆ ಔಟ್ಕಮ್ಮು. ಆ ಥರ ಅಷ್ಟು ಚೆನ್ನಾಗಾಗ್ತಿದೆ. ಆ್ಯಂಡ್ ಮೋರ್ ಓವರ್ ಎಷ್ಟೊಂದು ಕ್ರೂ ಮೆಂಬರ್ಸ್ ಜೊತೆ ಆಗಿರ್ಬೋದು, ಎಲ್ಲರ ಜೊತೆ ವರ್ಕ್ ಮಾಡೋಕೆ ಒಂಥರ ಏನೋ ಒಂದು ಮಜಾ ಇದೆ. ಆ್ಯಂಡ್ ಈ ಮೂವಿ ಇಲ್ಲ ಅಷ್ಟೇ ಅಲ್ಲ, ತುಂಬ ದೊಡ್ಡದಾಗಿ ಹೆಸರು ಮಾಡಲಿ ಅಂತ ದೇವರಲ್ಲೂ ಕೇಳ್ಕೊತೀನಿ. ಹಾಗೆ ನಮ್ಮ ಸಂತೋಷ್ ಸರ್ ನಮಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಆಕಾಶ್ ಬೆರಿಕೊಪ್ಪ ಅಂತ ಹೇಳಿ. ಸೊ ಬೇಸಿಕಲಿ ಐ ಆಮ್ ಅ ಡಾಕ್ಟರ್ ಬಟ್ ಪ್ಯಾಷನೇಟ್ಲಿ ಆ್ಯನ್ ಆ್ಯಕ್ಟರ್. ಸೊ ಮುಂಚೆ ಕೂಡ ಹಲವಾರು ಪ್ರಾಜೆಕ್ಟ್ ಮಾಡಿದ್ದೀನಿ, ಬಟ್ ಇದು ಹೊಸ ಪ್ರಾಜೆಕ್ಟ್, ಹೊಸ ಟೀಮ್, ಸಂತೋಷ್ ಸರ್ ಅವರ ಒಂದು ಡ್ರೀಮ್ ಅಂತ ಹೇಳ್ಬೋದು. ಆ ಡ್ರೀಮಲ್ಲಿ ನಾವು ಒಂದು ಭಾಗ ಆಗಿದ್ದೀವಿ. ಆ್ಯಂಡ್ ಇಟ್ಸ್ ಒನ್ ಆಫ್ ಅ ಕೈಂಡ್ ಮೂವಿ ಅಂತ ಹೇಳ್ಬೋದು. ಯಾಕಂದರೆ ಇಟ್ ಈಸ್ ಒನ್ ಆಫ್ ದ ಫಸ್ಟ್ ಮೂವಿ ದ್ಯಾಟ್ ವಿಲ್ ಬಿ ಲೈಕ್ ಡೈರೆಕ್ಟೆಡ್ ಇನ್ ಇಂಗ್ಲೀಷ್ ಇಟ್ ಸೆಲ್ಫ್. ಹಾಗೆ ಲ್ಯಾಂಗ್ವೇಜ್ ಕೂಡ ಇಂಗ್ಲೀಷಲ್ಲಿ ಬರುತ್ತೆ. ಸೊ ಇದೊಂಥರ ವರ್ಲ್ಡ್ ವೈಡ್ ಮೂವಿ ಕೂಡ ಅಂತ ಹೇಳ್ಬೋದು. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ವರ್ಕ್ ವಿತ್ ಅ ನ್ಯೂ ಟೀಮ್. ಆ್ಯಂಡ್ ಇದು ಇದೇ ಥರ ಇನ್ನೂ ಸೌಂಡ್ ಮಾಡಲಿ, ಇವಾಗ ಜಸ್ಟ್ ಬಿಗ್ನಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ದಿಸ್ ಅಪರ್ಚುನಿಟಿ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ವರ್ಕ್ ವಿತ್ ಲಾಟ್ ಆಫ್ ಯಂಗ್ ಆರ್ಟಿಸ್ಟ್ ಆ್ಯಂಡ್ ಲೈಕ್ ನ್ಯೂ ಫೇಸಸ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಸಪೋರ್ಟ್ ಇದೇ ಥರ ಇರಬೇಕು. ಥ್ಯಾಂಕ್ ಯು. ಕರ್ನಾಟಕ ಜನತೆಗೆ ನಮಸ್ಕಾರ, ನಾನು ಐಶ್ವರ್ಯ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಈ ಥರ ಮೂವಿ ಬಂದಿಲ್ಲ, ಬರೋದು ಇಲ್ಲ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ನಮ್ಮ ಡೈರೆಕ್ಟರ್ ಸರ್ ಸಂತೋಷ್ ಕುಮಾರ್ ಸರ್. ಯಾಕೆ ಅಂತ ಹೇಳ್ತೀನಿ, ಬಿಕಾಸ್ ಇದು ಸೌತ್ ಇಂಡಿಯಾಲಿ ನಮಗೆ ಫಸ್ಟ್ ಇಂಟರ್ನ್ಯಾಷನಲ್ ಮೂವಿ ಆ್ಯಂಡ್ ನಮಗೆ ಸ್ಟೋರಿ ಗೊತ್ತಿದೆ.
ಆ್ಯಂಡ್ ಆಲ್ಸೋ ನನ್ನ ಕ್ಯಾರೆಕ್ಟರ್ ಗೊತ್ತಿದೆ. ನಾನು ಎಷ್ಟು ಎಕ್ಸೈಟ್ ಆದೆ ಅಂದರೆ ಆ ಕ್ಯಾರೆಕ್ಟರ್ ಕೇಳಿಬಿಟ್ಟು ಐ ವಾಸ್ ಲೈಕ್ ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಬಿಕಾಸ್ ಡೈರೆಕ್ಟ್ರು ಅಷ್ಟು ಟ್ಯಾಲೆಂಟ್ ಇದೆ ಅವ್ರ ಹತ್ರ. ಹೀ ಈಸ್ ಲರ್ನ್ಡ್, ಹಿ ನೋಸ್ ವಾಟ್ ಹಿ ವಾಂಟ್ಸ್ ಟು ಡೂ. ಆ್ಯಂಡ್ ಅದು ಕನ್ನಡ ಇಂಡಸ್ಟ್ರಿಗೆ ಅದೊಂದು ಪ್ಲಸ್, ಬಿಗ್ ಪ್ಲಸ್. ಆ್ಯಂಡ್ ನನಗೆ ಏನು ಇಂಟ್ರೆಸ್ಟ್ ಆಯಿತು ಅದೇ ಕ್ಯಾರೆಕ್ಟರ್. ನಾನು ಆ್ಯಕ್ಚುಲಿ ಡೆಬ್ಯೂ ಅಲ್ವಾ ಇಲ್ಲಿ, ನಾನು ಹುಡುಕ್ತಾ ಇದ್ದೆ, ಆಡಿಷನ್ಸ್ ಕೊಡ್ತಾ ಇದ್ದೆ ನಾನು. ನನಗೆ ಭಯ ಇತ್ತು ಸ್ವಲ್ಪ, ನನ್ನ ಎಂಟ್ರಿ ಡೆಬ್ಯೂ ಯಾವುದಾಗಿರ್ಬೋದು ಅಂತ. ಬಟ್ ಅದು ದೇವ್ರ ಕೃಪೆನೋ ಏನೋ ಗೊತ್ತಿಲ್ಲ, ಇವ್ರಿಗೂ ದೇವ್ರ ಮೇಲೆ ನಂಬಿಕೆ ಜಾಸ್ತಿ, ನನಗೂ ತುಂಬ ಜಾಸ್ತಿ. ಅವರು ತೆಲುಗು, ನನಗೂ ತೆಲುಗು ಬರುತ್ತೆ. ಸೊ ಅದೇನಾಯಿತು ಹಂಗೆ ಹಿಂಗೆ ಹೋಗಿ ನಮ್ಮ ಮೂವಿದು ಮೇಯ್ನ್ ಏಮ್ ಲೈಕ್ ಡಿವೋಷ್ನಲ್ ಅಲ್ವಾ ನಮ್ಮ ಮೂವಿ, ಹಾಗೆ ನಾವಿಬ್ಬರು ಕನೆಕ್ಟ್ ಆದ್ವಿ. ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆದೆ, ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಆಮ್ ಮೋರ್ ಎಕ್ಸೈಟೆಡ್ ಫಾರ್ ಯು ವ್ಯೂವರ್ಸ್ ಟು ಎಕ್ಸ್ಪೀರಿಯನ್ಸ್ ಅ ನ್ಯೂ ಕೈಂಡ್ ಆಫ್ ಸಿನಿಮಾ, ನಾಟ್ ಲೈಕ್ ಟ್ರೆಡಿಷ್ನಲ್ ಬೋರಿಂಗ್ ಮಸಾಲಾ ಫಾರ್ಮುಲಾ ಮೂವಿ ಅಲ್ಲ ಇದು. ನೀವು ಬೇರೆಯೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ? ಒಂದು ಹೊಸ ಥರ ಸ್ಕ್ರೀನ್ ಪ್ಲೇ, ಮೇ ಬಿ ಸಮ್ ಸಿಮಿಲಾರಿಟೀಸ್ ಇರ್ಬೋದು, ಬಟ್ ಸ್ಕ್ರೀನ್ ಪ್ಲೇ ಈಸ್ ನ್ಯೂ. ಆ್ಯಂಡ್ ಮೋರ್ ಓವರ್ ಸೌತ್ ಇಂಡಿಯಾಲಿ ಫಸ್ಟ್ ಇಂಟರ್ನ್ಯಾಷನಲ್ ಮೂವಿ ದಟ್ ಈಸ್ ವಿ ಆರ್ ಆಲ್ಸೋ ಸೈಮಲ್ಟೇನಿಯಸ್ಲಿ ಶೂಟಿಂಗ್ ಇನ್ ಇಂಗ್ಲೀಷ್ ಆ್ಯಸ್ ವೆಲ್. ಐ ಡೋಂಟ್ ನೋ ನಾನು ಹಿಂಗೆ ಇಂಗ್ಲೀಷಲ್ಲಿ ಪರ್ಫಾರ್ಮ್ ಮಾಡ್ತೀನಿ ಅಂತ, ಬಟ್ ಅದು ಕೇಳಿಸ್ಕೊಳ್ಳೋಕ್ಕೆ ಎಕ್ಸೈಟ್ ಆಗಿದೆ. ಆ್ಯಂಡ್ ಐ ಆಮ್ ಶ್ಯೂರ್ ನೀವು ಕೂಡ ಆ ಟ್ರೈಲರ್ ಆಗಲಿ ಫಿಲಮ್ ಬಂದಾಗಲಿ ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ನಂಬ್ತೀನಿ. ಆ್ಯಂಡ್ ಕರ್ನಾಟಕ ಜನತೆಗೆ ಧನ್ಯವಾದಗಳು. Hope all doing good. First of all, thanks to Santosh sir for giving me this opportunity. I'm interested in modeling and acting. I'm very passionate about my acting. And thank you so much, sir, for making my dream true and my passion true as well. So waiting for his movie, which is going to hit audience in a different way. And when listening to the story, it's really good and it's giving so much of curiosity. And what I thought is it's definitely going to hit the audience in a different way. So I'm also very excited, and I'm very super excited to be a part of in this. So thank you so much. Hello, myself Sonu Tirthegoda. By profession I'm a doctor, and by passion I'm an artist and a model. I'm really thankful for Santosh sir for giving this opportunity. Nangi project ನಲ್ಲಿ ವರ್ಕ್ ಮಾಡಲಿಕ್ಕೆ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಬಿ ವರ್ಕಿಂಗ್ ಇನ್ ದಿಸ್ ಮೂವಿ, ಬಿಕಾಸ್ ನಮ್ಮ ಕನ್ನಡದವರು ಫಸ್ಟ್ ಇಂಗ್ಲೀಷ್ನಲ್ಲಿ ಮೂವಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಹೋಪ್ ಎಲ್ಲ ಚೆನ್ನಾಗಿ ಆಗತ್ತೆ ಅಂತ. ಆ್ಯಂಡ್ ಇದು ವರ್ಲ್ಡ್ ಲೆವೆಲ್ ನಾಮಿನೇಟ್ ಆಗಲಿ ಅಂತ ಐ ಹಾರ್ಡ್ಲಿ ವಿಶ್ ದ್ಯಾಟ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಬಂದು ಪಕ್ಕ ಕನ್ನಡದ ಹುಡುಗಿ. ನನ್ನ ಹೆಸರು ರಾಧಾ ಅಂತ. ನಾನು MSW ಮಾಡ್ತಾಯಿದ್ದೀನಿ. ಈ ಮೂವಿ ಬಗ್ಗೆ ಹೇಳ್ಬೇಕಂತ ಅಂದರೆ ಒಂದೊಂದು ಸೀನ್ಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಸೊ ತುಂಬ ಚೆನ್ನಾಗಿದೆ. ಮತ್ತು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಸಂತೋಷ್ ಸರ್. ಹಾಯ್, ನಾನು ಸ್ಫೂರ್ತಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಸಂತೋಷ್ ಸರ್ಗೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ಇಟ್ ಈಸ್ ವೆರಿ ಲೈಕ್ ಎಂಥೂಸಿಯಾಸಮ್ ಕ್ರಿಯೇಟ್ ಮಾಡುತ್ತೆ. ಸರ್ ಸ್ಟೋರಿ ಲೈನ್ ಹೇಳಬೇಕಾದ್ರೇ ತುಂಬ ಎಂಥೂಸಿಯಾಸಮ್ ಇತ್ತು. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಸೊ ನಮಗೆ ಅಲ್ಲ, ಜನಕ್ಕೆ ನೋಡಬೇಕಾದ್ರೂ ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ ಯು. Namaskara Bengaluru, I am Nivedita, and first of all thank you Santosh sir. He has given me an opportunity to work in the movie. I am a freelancer at modeling, and as the movie name says, 0 to 1, it's a motivational movie, and looking forward to work in the journey and learn in the process, and I am really very much excited. Thank you so much. ಹಾಯ್, ಎಲ್ರಿಗೂ ನಮಸ್ತೆ. ನಾನು ಶೌರ್ಯ ಪ್ರತಾಪ್ ಅಂತ. ದಿಸ್ ಇಸ್ ಮೈ ಥರ್ಡ್ ಮೂವಿ. AU ಮೂವೀಸ್ ಪ್ರೊಡಕ್ಷನ್ಲಿ ಬರ್ತಿರೋಂಥ 0 to 1. ಈ ಮೂವಿ ಇಟ್ ಈಸ್ ನಾಟ್ ಓನ್ಲಿ ಕನ್ಫೈನ್ಡ್ ಟು ಓನ್ಲಿ ಎನಿ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ವಿ ಕಮಿಂಗ್ ವಿತ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಲೈಕ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ತುಂಬ ಒಂದು ಎಕ್ಸೈಟ್ಮೆಂಟ್ ಇಟ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದಾರೆ ಸಂತೋಷ್ ಸರ್. ಅವರು ಕೂಡ ಯೂಶ್ವಲಿ ಏನು ಮಾಡ್ತಾರೆ, ಒಂದು ಪ್ರಾಸೆಸ್ ಅಂತ ನೋಡಿದಾಗ ಒಂದು ಮೇನ್ ಕ್ರೂ ಅಂತ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಒಂದು ಸ್ಟೋರಿ ಟೆಲ್ಲಿಂಗ್ ಅಂತ ಆ ಒಂದು ಪ್ರಾಸೆಸ್ ಇಟ್ಕೊಂಡಿರ್ತೀವಿ. ಬಟ್ ಇಟ್ ಡಿಡ್ ನಾಟ್ ಡೂ ಲೈಕ್ ದ್ಯಾಟ್. ಈ ಗಾಟ್ ಎವ್ರಿ ಒನ್ of his teammates and narrated the whole story in such a way that it was so interesting, and I am also excited to be a part of this subject. Thank you so much sir. Wish you all the best, and to me as well. Thank you. ನಮಸ್ಕಾರ, ನನ್ನ ಹೆಸರು ಚಂದನ್ ಭಾರದ್ವಾಜ್ ಅಂತ. ಮೂಲತಃ ಮೈಸೂರಿನ ರಂಗಕಲಾವಿದ. AU ಮೂವೀಸ್ ಇದರಿಂದ ನನಗೆ ಕಾಲ್ ಬರುತ್ತೆ, ಹೀಗೆ ಬನ್ನಿ ಒಂದು ಆಪರ್ಚುನಿಟಿ ಇದೆ ಮಾತಾಡೋಣ ಅಂತ. ಸೊ ಅವರು ಸ್ಟೋರಿ ನರೇಟ್ ಮಾಡ್ತಾರೆ.
ನರೇಟ್ ಮಾಡ್ಬೇಕಾದ್ರೆ ಅನ್ಸತ್ತೆ ಒಂದು ಆರ್ಡಿನರಿ ಸ್ಟೋರಿ ಇರ್ಬೋದು ಇದು ಅಂತ. ಅವರು ಹೇಳ್ತಾ ಹೇಳ್ತಾ ಗೊತ್ತಾಗುತ್ತೆ ದಿಸ್ ಗೈ ಮಿಸ್ಟರ್ ಸಂತೋಷ್ ಇಸ್ ಟಾರ್ಗೆಟಿಂಗ್ ಸಮಥಿಂಗ್ ಡಿಫ್ರೆಂಟ್. ಇದು ಒಂದು ಜಿಯೋಲಾಜಿಕಲಿ ಅಂದರೆ ಎಲ್ಲ ಜಿಯೋಗ್ರಫಿನಲ್ಲೂ ಇದು ರೀಚ್ ಆಗಬೇಕು, ಒಂದು ಗ್ಲೋಬಲ್ ರೀಚರ್ ಅಂತ ಒಂದು ಸಿನಿಮಾ ಮಾಡಬೇಕು. ನಾವು ಕನ್ನಡಿಗರಾಗಿ ಕನ್ನಡ ಸಿನಿಮಾ ಕೊಡ್ತಾನೆ ಬರ್ತಾ ಇದ್ದೀವಿ. ಪ್ರಯತ್ನ ಯಾವತ್ತೂ ಹಳೇದೆ, ಆದರೆ ಅದಕ್ಕೆ ಬರೋಂಥ ರೂಪ ಹೊಸದು. ಸೊ ಆ ರೀತಿ ಸಂತೋಷ್ ಸರ್ ಅವರು ಹೊಸ ಪ್ರಯತ್ನದಲ್ಲಿ ಹಳೆ ರೂಪ ತೊಗೊಂಬಂದು, ಇಲ್ಲ ಹಳೆ ರೂಪದಲ್ಲಿ ಹೊಸ ಪ್ರಯತ್ನ ತೊಗೊಂಬಂದು ಇದನ್ನ ಒಂದು ಗ್ಲೋಬಲ್ ರೀಚ್ ಆಗಬೇಕು ಅಂತ ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಶೂಟ್ ಮಾಡಿ ಇದನ್ನ ಒಂದು ಗ್ಲೋಬಲ್ ರೀಚ್ ಆಗಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ನಮಗೆಲ್ಲ ಆಪರ್ಚುನಿಟಿ ಕೊಟ್ಟಿದ್ದಾರೆ. ವಿ ಆರ್ ಮಚ್ ಎಕ್ಸೈಟೆಡ್ ಟು ವರ್ಕ್ ವಿತ್ ದಿಸ್ ಗೈ. ಸೊ ವಿ ಆರ್ ರಿಯಲಿ ಹ್ಯಾಪಿ. ಆಲ್ ದಿ ಬೆಸ್ಟ್ ಫಾರ್ AU ಮೂವೀಸ್ ಆ್ಯಂಡ್ 0 to 1. ನಮಸ್ತೆ. ಮೊದಲು ನನ್ನ ಬಗ್ಗೆ ಹೇಳ್ತೀನಿ. ನನ್ನ ಹೆಸರು ಶ್ರೀ ಹರ್ಷವರ್ಧನ್. 4 ಸಿನಿಮಾ ಮಾಡಿದ್ದೀನಿ ಮತ್ತು ತುಂಬ ಟೆಲಿವಿಷನ್ ಶೋಸ್ ಮಾಡಿದ್ದೀನಿ, ಥಿಯೇಟರ್ ಮಾಡಿದ್ದೀನಿ ಹಾಗೂ ವೆಬ್ ಸೀರೀಸ್ ಮಾಡಿದ್ದೀನಿ. ಸೊ ಇದು ನನ್ನ 5ನೇ ಸಿನಿಮಾ. ಒಂದು ಅದ್ಭುತವಾದ ಪ್ರಯತ್ನ ಮಾಡ್ತಿದ್ದಾರೆ ಸಂತೋಷ್ ಸರ್ ಅವರು. ನನಗಿದನ್ನು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು AU ಮೂವೀಸ್ ಅವರು ಮಾಡ್ತಿರೋ ಒಂದು ಈ ಪ್ರಯತ್ನ ಯೂನಿವರ್ಸಲ್ ಲೆವೆಲ್ಗೆ ಹೋಗ್ತಾ ಇದೆ. ಅಂದರೆ ಇಂಗ್ಲೀಷಲ್ಲಿ ಮಾಡ್ತಿದ್ದಾರೆ, ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು ಇಂಗ್ಲೀಷಲ್ಲಿ. ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಮಾಡ್ತಿದ್ದಾರೆ ಅಂದರೆ ಡಬ್ಬಿಂಗ್ನ ಮಾಡಿದ್ದಾರೆ ಎಲ್ಲ ಸಿನಿಮಾಗಳನ್ನ. ನೀವು ಕಾಂತಾರನೇ ನೋಡಿರ್ಬೋದು, ಎಲ್ಲದನ್ನು ಇಂಗ್ಲೀಷಲ್ಲಿ ಮಾಡಿದ್ದಾರೆ, ಸ್ಪ್ಯಾನಿಷಲ್ಲಿ ಮಾಡಿದ್ದಾರೆ. ಎವ್ರಿ ಮೂವಿ ಅವರು ಡಬ್ಬಿಂಗ್ ಮಾಡಿದ್ದಾರೆ ಅಷ್ಟೇ. ಬಟ್ ಇದರಲ್ಲಿ ಲಿಪ್ಸಿಂಕ್ ಅಂದರೆ ನಾವು ಡೈಲಾಗ್ ಸಮೇತ ಡೆಲಿವರಿನ ಇಂಗ್ಲೀಷಲ್ಲೇ ಮಾಡ್ತಾ ಇದ್ದೀವಿ. ಸೊ ಇದೊಂದು ಡಿಫ್ರೆಂಟ್ ಆದ ಪ್ರಯತ್ನ ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು. ಅಂದರೆ ಕನ್ನಡದಲ್ಲಿ ಅಂತಲ್ಲ, ಇಂಡಿಯಾದಲ್ಲಿ ಬಂದಿದೆ ಒಂದು 4-5 ಸಿನಿಮಾಸ್ ಬಂದಿರ್ಬೋದು. ಲೈಕ್ ಕಾಮಸೂತ್ರ ಬಂದಿದೆ, ದಟ್ ಈಸ್ ಆಲ್ಸೋ ಇಂಗ್ಲೀಷ್. ಆ ಥರದೊಂದಷ್ಟು ಸಿನಿಮಾಗಳು ಬಂದಿದೆ. ಬಟ್ ಈ ಸಿನಿಮಾ ಒಂದು ಡಿಫ್ರೆಂಟ್ ವಿಷನ್ ಇಟ್ಕೊಂಡು ನಮ್ಮ ಸಂತೋಷ್ ಸರ್ ಟೀಮು 0 to 1 ಅಂತ, ಅಂದರೆ 0 to ಹೀರೋ ಅನ್ನೋ ಒಂದು ಫೀಲ್ ಕೊಡುತ್ತೆ. ಸೊ ಟೈಟಲ್ ಸಖತ್ತಾಗಿದೆ. AU ಮೂವೀಸ್ ಅವ್ರು ಮಾಡ್ತಿದ್ದಾರೆ, ಅದರಲ್ಲಿ ನಾನು ಪಾರ್ಟ್ ಆಗಿದ್ದೀನಿ. ಸೊ ನಾನು ಅದರಲ್ಲಿ ಒಂದು ಲೀಡ್ ರೋಲ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಗ್ಲೋಬಲಿ ರೀಚ್ ಆಗುತ್ತೆ. ಕನ್ನಡ ಮಾತ್ರ ಅಲ್ಲ, ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾ, ಎನಿಬಡಿ ಕ್ಯಾನ್ ವಾಚ್ ಇಟ್ ಬಿಕಾಸ್ ಇಟ್ ಇಸ್ ಅನ್ ಇಂಗ್ಲೀಷ್ ಮೂವಿ. ಥ್ಯಾಂಕ್ ಯು. ಮಾತ್ರೆಗಳ ನಮಸ್ಕಾರ. ಯಾನ್ನಿಗ್ಲ ಮೋಕೆದ ವಿನೋದ್ ಕುಮಾರ್ ಕೊಕ್ಕಡ ಪಾತೆರೊಂದುಲ್ಲೆ ವಿಷಯದಾದ ಪಮಂಡ AU ಮೂವೀಸ್ ಪ್ರೊಡಕ್ಷನ್ಡ್ ಒಂಜಿ ಹೊಸ ಮೂವಿ ಬರೋದುಂಡು, ಬಾರಿ ಮಲ್ಲ ಮೂವಿ ಬರೋದುಂಡು. ಅವೇನು ಡೈರೆಕ್ಟರ್ ಐನಂಚಿನ ಸಂತೋಷ್ ಸರ್ ಮಲ್ತೊಂದುಲ್ಲೆರು. ಸೊ ಒಂದು 5 ಲ್ಯಾಂಗ್ವೇಜ್ಡ್ ಈ ಮೂವಿ ಬರೋದುಂಟು. ಬಾರಿ ಪೊರ್ಲುದೊಂಜಿ ಕತೆ ಪುರ ಉಂಡು ಉಂದೆಟ್ ನಿಖಲ್ ಮಾಂತೆಲ್ಲ ಸಪೋರ್ಟ್ ಮನ್ಪಡು. ಯಾನ್ ಆ್ಯಕ್ಟ್ ಮಲ್ತೊಂದುಲ್ಲೆ ಇಂಕೊಂಚ ಎಲ್ಲಿಯ ಪಾರ್ಟ್ ಕೊಡ್ತೇರಿ. ಸೊ ನಿಖಲ್ ಮಾಂತೆಲ್ಲ ಸಪೋರ್ಟ್ ಮನ್ಪಡು. ವಿಷಯದಾದ ಪಂಡ ಒಂದೊಂಜಿ ಇಂಗ್ಲೀಷ್ ಮೂವಿ ಕನ್ನಡದಾಗಲೂ ಇಂಗ್ಲೀಷ್ ಮೂವಿ ಮಲ್ತೊಂದಿಲ್ಲ ಫಸ್ಟ್ ಟೈಮು. ಸೊ ನಮ್ಮ ತುಳುನಾಡದಾಗಲೂ ಮಾತೇರ್ಲ ಈ ಮೂವಿಗೆ ಸಪೋರ್ಟ್ ಮನ್ಪಡ್ದು ದಯಪಂಡ ಒಂದು ಮಲ್ಲ ಮಟ್ಟದ ಒಂಜಿ ಯಶಸ್ಸು ಬರ್ಪುಣು ಪನ್ಪಿನ ಒಂಜಿ ವಿಚಾರ. ಸೊ ನಮ್ಮ ತುಳುನಾಡು ಯಾನೊಂಜಿ ಕಿನ್ಯ ಪಾರ್ಟ್ ಮಂತೊಂದಿಲ್ಲ. ಸೊ ಒಂದು ಕಿನ್ಯ ಪಾರ್ಟ್ ಪಂಡ ಒಂಜಿ ಮಲ್ಲ ಬ್ಯಾನರ್ಡ್ ಅವನಿಪ್ಪನಂಚಿನ ಒಂಜಿ ಮೂವಿ. ಸೊ ನಿಖಲ್ ಮಾತಿರ್ಲ ತೂವಡು ಓಲೋಲು ನಮ್ಮ ಬರೀ ನಮ್ಮ ತುಳುನಾಡಿರತ್ತು ಫಾರಿನ್ ಓಲು ದುಬೈಡ್ ಪೂರ ನಮ್ಮ ತುಳುವೇರುಲ್ಲಾರ ನಿಖಲ್ ಮಾತಿರ್ಲ ಈ 0 to 1 ಪನ್ಪಿನ ಒಂಜಿ ಮೂವಿಗೆ ಸಪೋರ್ಟ್ ಮನ್ಪಡು, ಆಶೀರ್ವಾದ ಮನ್ಪಡು ಕೇನೊಂದಿಲ್ಲ ಸೊಲ್ಮೆಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್. ಮೊದಲನೇದಾಗಿ ನಾನು ಸಂತೋಷ್ ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಹೊಸ ಕಲಾವಿದರಿಗೆ ಈ ಥರ ಅವಕಾಶ ತುಂಬ ಕಮ್ಮಿ. ಸೊ ಅವರು ಟ್ಯಾಲೆಂಟ್ನ ನೋಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಮೊದಲನೇದಾಗಿ ಸೈಮಲ್ಟೇನಿಯಸ್ಲಿ ಅಂದರೆ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಡೈರೆಕ್ಟ್ ಮಾಡ್ತಾಯಿದ್ದಾರೆ. ಮತ್ತು ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು. ಯಾಕಂದರೆ ಹೊಸದಾಗಿ ಅವ್ರ ಮೊದಲನೇ ನಿರ್ದೇಶನ ಮತ್ತು ನಿರ್ಮಾಣ ಮಾಡ್ತಾಯಿದ್ದಾರೆ. ಅದರಲ್ಲೂ ಇಂಥ ಒಂದು ಪ್ರಾಜೆಕ್ಟ್ಗೆ ಕೈ ಹಾಕಿದ್ದಾರೆ ಅಂದರೆ ಅವ್ರ ಧೈರ್ಯಕ್ಕೆ ತುಂಬ ಮೆಚ್ಚಬೇಕು. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ, ನಮ್ಮ ತಂಡದ ಮೇಲೆ ಇರಲಿ. ಈ ಚಿತ್ರ ತುಂಬ ದೊಡ್ಡ ಹಿಟ್ಟಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಸಂತೋಷ್ ಸರ್ ಇವರು 1 man ಆರ್ಮಿ, ರಿಷಬ್ ಶೆಟ್ಟಿ ಈ ಥರ. ಸೊ AU ಮೂವೀಸಿಂದ 0 to 1 ಇದು ಫಸ್ಟ್ ಟೈಮ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಪ್ರೆಸೆಂಟ್ ಆಗ್ತಿದೆ ಆಡಿಯನ್ಸ್ಗೋಸ್ಕರ. ನನ್ನ ಹೆಸರು ಇನಾಮ್. ನನ್ನ ರೋಲ್ ಫೈನಾನ್ಸಿಯರ್ / ರೌಡಿ. ಇವರಿಗೆ ತುಂಬ ಕಾಟ ಕೊಡ್ತೀನಿ ನಾನು ಫಿಲ್ಮಲ್ಲಿ, ನಾಟ್ ಇನ್ ರಿಯಲ್ ಲೈಫ್. ಸರ್ ಟು ಬಿ ಆನೆಸ್ಟ್, ಥ್ಯಾಂಕ್ ಯು ಫಾರ್ ದಿ ಅಪರ್ಚುನಿಟಿ. ಆ್ಯಂಡ್ ಆಡಿಯನ್ಸ್ಗೆ ಒಂದೇ ಮಾತು, ದಿಸ್ ಮೂವಿ 0 to 1 ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್. ಯಾಕೆ ಹೇಳಿ? ಆಡಿಯನ್ಸ್ಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಎಲ್ರಿಗೂ ನಮಸ್ಕಾರ. ಸ್ವಾಮಿ ಶರಣಮಯ್ಯಪ್ಪ. ಹಾಗೂ ನನ್ನ ಬಗ್ಗೆ ಹೇಳ್ತೀನಿ. ನನ್ನ ಹೆಸರು ಬಂದು ಪ್ರದೀಪ ಗೌಡ. ನಾನು ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ. ನಾನು ಐ ಹ್ಯಾವ್ ಡನ್ ಶಾರ್ಟ್ ಮೂವೀಸ್ ಆ್ಯಂಡ್ ಐ ಹ್ಯಾವ್ ಡನ್ ವೆಬ್ ಸೀರೀಸ್ ಆ್ಯಂಡ್ ಸಣ್ಣ ಪುಟ್ಟ ಸಿನಿಮಾದಲ್ಲಿ ಮಾಡಿದ್ದೀನಿ. ಆಮೇಲೆ ಈ ಸಿನಿಮಾದಲ್ಲಿ ನಮ್ಮ ಸರ್ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಐ ಆಮ್ ಪ್ರಿಟಿ ಎಕ್ಸೈಟೆಡ್ ಅಬೌಟ್ ಇಟ್. ಆಮೇಲೆ ನಮ್ಮ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಹೆಸರಿಂದನೇ ಸ್ಟಾರ್ಟ್ ಮಾಡೋಣ. ನಾಗವೇಣಿ ಸಂತೋಷ್ ಅಂತ. ಎಲ್ಲಾದರೂ ನೀವು ಕೇಳೋದಕ್ಕೆ ಯೂನಿಕ್ ಅನಿಸ್ಬೋದು. ಯಾಕೆಂದರೆ ಫಸ್ಟು ಫೀಮೇಲ್ ಹೆಸರಿದೆ, ಅದು ಅವ್ರ ತಾಯಿ ಹೆಸರು.
ಇದು ನಾವೆಲ್ಲ ಎಲ್ಲಿ ನೋಡ್ತೀವಿ ಅಂದರೆ ಸನಾತನ ಧರ್ಮದಲ್ಲಿ ನಾವು ಅರ್ಜುನ ಇವ್ರನ್ನೆಲ್ಲ ಅವರ ತಾಯಿ ಹೆಸರಿಂದನೇ ಹಿಡಿದು ಕರಿತಿದ್ವಿ, ಕೃಷ್ಣ ಕೂಡ ಆಗಿ. ಸೊ ಅದೊಂದು ನನಗೆ ಅವರ ಇದರಲ್ಲಿ ಯೂನಿಕ್ನೆಸ್ ಅನ್ನಿಸ್ತು. ಆಮೇಲೆ ನೆಕ್ಸ್ಟ್ ಬಂದರೆ ಮೂವಿ ಬಗ್ಗೆ ಹೇಳಬೇಕು ಅಂದರೆ 0 to 1 ಅಂತ ಇದೆ. ನೀವು ನ್ಯೂಮರಿಕಲಿ ನೋಡೋಕೆ ಹೋದರೆ 0 to 1 ಇಟ್ಸ್ 0 ಆದಮೇಲೆ ನೆಕ್ಸ್ಟ್ 1 ಬರುತ್ತೆ. ಆದರೆ ಲೈಫಲ್ಲಿ ನೋಡೋಕೆ ಹೋದರೆ 0 ಇಂದ 1ಗೆ ಬರಬೇಕು ಅಂದರೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಆಮೇಲೆ ಅವ್ರದ್ದು 13 ವರ್ಷದ ಕನಸು, ಏನು ಕಷ್ಟಗಳಿದೆ ಅದೇ ಸಿನಿಮಾ. ಇದರಲ್ಲಿ ನಿಮಗೆ ಏನು ಬೇಸಿಕಲಿ ಹೇಳೋಕೆ ಹೊರಟಿದ್ದಾರೆ ಅಂದರೆ, ಬೇರೆ ಸಿನಿಮಾದಲ್ಲಾದರೆ ಹೇಳ್ದಂಗೆ ಹೀರೋ ಇರ್ತಾರೆ, ಫೈಟ್ಸ್ ಇರುತ್ತೆ, ಒಂದು ಡ್ಯಾನ್ಸ್ ಇರುತ್ತೆ, ಅದಿರುತ್ತೆ. ಇದು ಪ್ಯೂರ್ಲಿ ಬಂದು ಮೋಟಿವೇಶ್ನಲ್ ಸಿನಿಮಾ. ಆಮೇಲೆ ಇದ್ರ ಬಗ್ಗೆ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ, ಇದು ಇಂಡಿಯನ್ ಎಲ್ಲ ಲ್ಯಾಂಗ್ವೇಜಸಲ್ಲೂ ಬರ್ತಿದೆ, ಇಂಗ್ಲೀಷಲ್ಲೂ ಬರ್ತಿದೆ. ಆದರೆ ಇದು ಡಬ್ಬಾಗಿ ಬರ್ತಿಲ್ಲ. ಫಸ್ಟ್ ಕನ್ನಡದ ಸಿನಿಮಾ ಇಂಗ್ಲೀಷಲ್ಲಿ ಶೂಟ್ ಮಾಡಿ ಬರ್ತಿರೋ ಸಿನಿಮಾ. ಸೊ ಎಲ್ಲರಿಗೂ ನಾನೇನು ಕೇಳ್ಕೊತೀನಿ ಅಂದರೆ, ಈ ಸಿನಿಮಾನ ನೋಡಿ ಆರೈಸಿ, ಅರಸಿ ಮತ್ತು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.